ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪಾಳ್ಯತಾಂಡದ ಆಶ್ರಮ ಶಾಲೆಯಲ್ಲಿ ಸುಮಾರು 25 ವರ್ಷಗಳಿಂದ ನಿಷ್ಠಾವಂತನಾಗಿ ಸೇವೆ ಸಲ್ಲಿದ್ದು ದಿವಂಗತ ಸಂಬಣ್ಣ ಅವರ ಅನಾರೋಗ್ಯದಿಂದ ಮೃತಪಟ್ಟಿರುತ್ತಾರೆ. ಕಾರಣ ಅವರ ಕುಟುಂಬದ ವತಿಯಿಂದ ಪ್ರಥಮ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಆಶ್ರಮ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಪೆನ್ಗಳು ಮತ್ತು ಆಶ್ರಮ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಸೀರೆ ಮತ್ತು ಶಲ್ಯ ಟೋಪಿಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಿಂಚೋಳಿ ಅಕ್ಷರ ಹುಸೇನ್ ಸಾಹೇಬ್ ಬಡ್ಡಿದರ್ಗಾ, ಉಲ್ಲಾಸ್ ಕುಮಾರ್ ಕೆರಳಿ, ಶಶಿಕಾಂತ್ ಹೀರಾಸಿಂಗ್ ಚೌಹಾಣ್, ಶ್ರೀಕಾಂತ್ ಜಾನ್ಕಿ, ವಿಠಲ್ ಕುಸಾಳೆ, ರವಿ ಜೈಸಿಂಗ್ ಕಾರ್ಬಾರಿ, ಅರವಿಂದ್ ದಾಮ್ಸಿಂಗ್ ನಾಯಕ್, ತಾರಾಸಿಂಗ್ ನಾಯಕ್, ಗ್ರಾಮ ಪಂಚಾಯತಿ ಸದಸ್ಯರು ಶೆಟ್ಟಿ ಚೇರಿ, ತುಳಸಿರಾಮ್ ಜೋಳ, ಅಶೋಕ್ ಕಟ್ಟಿಮನಿ, ಮಾರುತಿ ಶಿಕ್ಷಕರು, ನಂದ್ ಹುಡದಳ್ಳಿ, ಉಮೇಶ್ ಮೊಗ್ಗ, ಉಲ್ಲಾಸ್ ಬೈತಾಪುರಿ, ಜಗನ್ನಾಥ್ ರಾಯ್ಕೋಡ್ ಇದ್ದರು. ವರದಿಗಾರರು ನಾಗರಾಜ್ ಪಾಟೀಲ್. ಗ್ರಾಮ ಪಂಚಾಯತ್ ಸದಸ್ಯರು ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ಬೇಕಂತ ಕೆರಳಿ ಕೆರಳಿ ಸಾಕಾಗಿದೆ ಅವರಿಗೆ. ಅವರ ಮೊದಲನೇ ಪೂರ್ಣತಿಥಿ ನಮ್ಮ ಪಾಳ್ಯತಾಂಡದ ಆಶ್ರಮ ಶಾಲೆಯಲ್ಲಿ ಪ್ರಥಮ ಪೂರ್ಣತಿಥಿ ಚಿಂಚೋಳಿಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಮಕ್ಕಳಿಗೆ. ಚಾಮರಾಜನಗರ 2 ವರ್ಷ ನಮ್ಮ ತಾಂಡಕ್ಕೆ ಕಾರ್ಯಕ್ರಮಿದ್ದಾರೆ. ಒಂದು ಕೆಲವರಿಗೆ ಪರ್ಮಿಷನ್ ಆಗಿತ್ತು, ಮಾಂತಿ ಕಡೆ ಟ್ರಾನ್ಸ್ಫರ್ ಆಗಿತ್ತು. ಆದರೂ ನಾನು ಚಪರಾಸಿಯಾಗಿ ಕೆಲಸ ಮಾಡ್ತೀನಿ, ಪಾಳ್ಯತಾಂಡಕ್ಕೆ ಮಾಡ್ತೀನಿ, ನನ್ನ ಪರ್ಮಿಷನ್ ಬೇಡ ಅಂತೇಳಿ ನಮ್ಮ ತಾಂಡ ಬಿಟ್ಟಿಲ್ಲ. ಮುಂದೆ ನಿಮಗೆ ಯಾವುದೇ ನಮ್ಮ ತಾಂಡದ ವತಿಯಿಂದ ನಮ್ಮ ಹಿರಿಯರ ವತಿಯಿಂದ